ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷ ವಿಕ್ರಮ್ ಐ ಆಚಾರ್ಯ ಅವರು, ಪುತ್ತೂರಿನಲ್ಲಿ ನಡೆದ ದೋಖಾ ನಮ್ಮ ಸಮಾಜದ ಹೆಣ್ಣು ಮಗುವಿಗೆ ಆದ ಅನ್ಯಾಯ. ವಿಶ್ವಕರ್ಮ ಯುವತಿಗೆ ಆದ ಅನ್ಯಾಯದ ಪರ ನಮ್ಮ ಸಮಾಜ ಯಾವತ್ತೂ ಇದೆ. ಇದನ್ನು ಕೆಲವರು ರಾಜಕೀಯವಾಗಿ ಮಾತನಾಡ್ತಾ ಇದ್ದಾರೆ. ನಮ್ಮ ಸಮಾಜ ಹೆಣ್ಣು ಮಗುವಿಗೆ ಆದ ಅನ್ಯಾಯದ ವಿರುದ್ಧ ನಾವಿದ್ದೇವೆ. ಆಕೆಯ ನ್ಯಾಯಕ್ಕೆ ನಾವು ಹೋರಾಟ ಮಾಡ್ತೇವೆ. ನಮ್ಮ ಸಮಾಜದ ಎಲ್ಲಾ ನಾಯಕರು ಇದರ ವಿರುದ್ಧ ಇದ್ದಾರೆ. ಇದೀಗ ಪ್ರಕರಣ ಕೋರ್ಟ್ನಲ್ಲಿ ಇದೆ, ಹಾಗಾಗಿ ನಾವು ಮಾತಾಡ್ತಿಲ್ಲ. ಆದರೆ ಯುವತಿಗೆ ಆದ ಅನ್ಯಾಯದ ವಿರುದ್ಧ ನಾವಿದ್ದೇವೆ. ಈ ವಿಚಾರವಾಗಿ ಎಲ್ಲಾ ಪಕ್ಷದ ಶಾಸಕರು, ಸಚಿವರನ್ನು ಭೇಟಿಯಾಗಲಿದ್ದೇವೆ. ನಮ್ಮ ಸಮಾಜದ ಮೇಲೆ ಆಗುವ ಅನ್ಯಾಯದ ಶೋಷಣೆಯ ಬಗ್ಗೆ ಮಾತನಾಡಲಿದ್ದೇವೆ. ಈಗಾಗಲೇ DNA ವರದಿಯ ಮೂಲಕ ಯುವಕನೇ ತಂದೆ ಎಂದು ಬಂದಿದೆ. ವರದಿ ಬಂದ ಬಳಿಕ ಆತನ ಕುಟುಂಬಸ್ಥರನ್ನು ನಮ್ಮ ಸಮಾಜ ಹೋಗಿ ಮಾತನಾಡಿದೆ. ಆದ್ರೆ ಅವರು ಮದುವೆ ಆಗಲ್ಲ ಎಂದು ಹೇಳ್ತಾ ಇದ್ದಾರೆ. ಯುವಕ ಯಾವ ಕಾರಣಕ್ಕೆ ಮದುವೆ ಆಗಲ್ಲ ಎನ್ನುತ್ತಿದ್ದಾನೋ ತಿಳಿದಿಲ್ಲ. ಯುವಕ ಕುಟುಂಬಸ್ಥರನ್ನು ಶಾಸಕರೊಂದಿಗೆ ಸೇರಿ ಮನವೊಲಿಸಲು ಪ್ರಯತ್ನಿಸುತ್ತೇವೆ. ಈ ವಿಷಯದಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗೂ ಸಿದ್ಧ. ಕುಟುಂಬಸ್ಥರು ಮದುವೆಗೆ ಒಪ್ಪದಿದ್ದಲ್ಲಿ ಅವರ ವಿರುದ್ಧ ಎಲ್ಲರೂ ಒಂದಾಗಲಿದ್ದೇವೆ ಎಂದರು. ಜಗನ್ನಿವಾಸ ರಾಯ್ ಅವರ ಮಗನನ್ನು ಆ ಹುಡುಗಿ ಕೊಟ್ಟು ಮದುವೆ ಮಾಡಿಸಲಿಕ್ಕೆ ನಾವು ಒಂದು ಪ್ರಯತ್ನ ಪಡ್ತೇವೆ. ಯಾಕಂದ್ರೆ ಅವನು ನಾಳೆ ಜೈಲಲ್ಲಿದ್ದು ಕೂಡ ಅದು ಇಬ್ಬರು ಅಂದ್ರೆ ಎರಡು ಕಡೆಯಿಂದ ಆದಂತ ತಪ್ಪು ಹೇಳುವಂತ ವಿಚಾರ ಆಗಿರುವಾಗ ಇಬ್ಬರು ಒಟ್ಟಾಗಿದ್ರೆ ಮುಂದಿನ ದಿನಗಳಲ್ಲಿ ಸರಿಯಲ್ಲಿ ಹೋಗುವಂತ ಒಂದು ವಿಚಾರಕ್ಕೆ ನಾವು ಪ್ರಯತ್ನ ಪಡ್ತೇವೆ. 100% ನಾವು ಪ್ರಯತ್ನ ಪಡ್ತೇವೆ. ಇದಕ್ಕೆ MLA ಗಳ ಮಾತಾಡಿಸಿ ನಾವು ಮನವೊಲಿಸುವಂತ ಪ್ರಯತ್ನ ನಾವು ಮಾಡ್ತೇವೆ ಅಂತ ವಿಶ್ವಕರ್ಮ ಸಮಾಜ ನಾವು ಮಾಡ್ತೇವೆ. ಎಲ್ಲ ಸಂಘ ಸಂಸ್ಥೆಗಳು ಸೇರಿಕೊಂಡು ನಾವು ಮಾಡ್ತೇವೆ. ಸಮಾವೇಶ ನಾವು ಹೇಗೆ ಸೇರಿದೇವ 18 ವರ್ಷದ ಮೇಲೆ ಕೇವಲ ಒಂದು ತಿಂಗಳಾದಂಥ ಸಮಾವೇಶ ಗೋಲ್ಡ್ ಬೆಂಚಲ್ಲಿ 15,000 ಜನ ಸೇರಿದ್ದೇವೆ. ಇಂಥದಕ್ಕೆ ಕೂಡ ನಾಳೆ ಅದರ 2ರಷ್ಟು ಸೇರುವಂಥ ಸಾಧ್ಯತೆ ಕೂಡ ಇದೆ.